ಹಲೋ ಫ್ರೆಂಡ್ಸ್, ಇವತ್ತು ನಾನು ಈಸಿಯಾಗಿ ಮತ್ತು ಟೇಸ್ಟಿಯಾಗಿರೋಂಥ ಒಂದು ಪಾಲಕ್ ರೈಸ್ ಟಿಫನ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ನಾನು ಇವತ್ತು ಸ್ಪೆಷಲಾಗಿ ನಮ್ಮ ಊರಿಗೆ ಬಂದಿದ್ದೆ, ನಮ್ಮ ಅಕ್ಕನ ಮನೆಯಲ್ಲಿ ಮಾಡ್ತಾ ಇರೋದು ಇದು ಅಡುಗೆ. ಸೊ ಪಾಲಕ್ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ತೊಗೊಂಡ್ಬಿಟ್ಟು, ಫ್ರೆಶ್ ಆಗಿರೋ ಪಾಲಕ್ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಇದು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಆಲ್ರೆಡಿ ಬೇಯಿಸಿರೋದು. ಇದನ್ನ ಪೇಸ್ಟ್ ಮಾಡ್ಕೊತೀನಿ. ಅದಕ್ಕೆ ನಾನು ಪಾಲಕ್ ಸೊಪ್ಪದು ಸ್ಟೆಮ್ ಎಲ್ಲ ರಿಮೂವ್ ಮಾಡಿಲ್ಲ. ಇದು ತುಂಬಾ ಹೆಲ್ದಿ, ತುಂಬ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಕಂಟೆಂಟ್ಸ್ ಇರುತ್ತೆ, ಮತ್ತು ಐರನ್ ರಿಚ್ ಪಾಲಕ್ ಸೊಪ್ಪು. ಸೊ ಹಂಗಾಗ್ಬಿಟ್ಟು ನಾನು ಇದನ್ನು ಇದ್ರ ಸಮೇತ ಕಡ್ಡಿ ಸಮೇತ ನೀಟಾಗಿ ವಾಶ್ ಮಾಡ್ಕೊಂಡು ಬೇಯಿಸಿ ರೆಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ರುಬ್ಲಿಕ್ಕೆ ಮಸಾಲೆಗಳು ರೆಡಿ ಇಟ್ಕೊಂಡಿದ್ದೀನಿ. ಇದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ಹಂಗಾಗ್ಬಿಟ್ಟು ಇಲ್ಲಿ ಒಂದು 15 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, 1 ಇಡಿ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಅರ್ಧ ಇಡಿಯಷ್ಟು ಪುದೀನ ಸೊಪ್ಪು, ಇಲ್ಲಿ ಕೊಬ್ಬರಿನ ಬಿಡಿಸ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇಲ್ಲಿ ಒಗ್ಗರಣೆಗೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಬೇಕು, ಪಲಾವ್ ಎಲೆ, ಕಲ್ಲುವ, ಏಲಕ್ಕಿ, ಲವಂಗ, ಕರ್ಬೇವಿನ ಸೊಪ್ಪು ಮತ್ತು ಟೊಮೆಟೊ, ಇದಿಷ್ಟು ಒಗ್ಗರಣೆಗೆ ಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾಯ್ತಾ ಇರಲಿ, ಅಷ್ಟರಲ್ಲಿ ನಾವು ಇದನ್ನೆಲ್ಲ ಮಸಾಲೆನ ರುಬ್ಕೊಂಡ್ಬಿಟ್ಟು ಬರೋಣ. ಸೊ ಎಲ್ಲದನ್ನು ರೆಡಿ ಇಟ್ಕೊಂಡಿರೋದೆಲ್ಲ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಒಂದೊಂದು ಎಲ್ಲನೂ ಹಾಕ್ಕೊಂಬಿಟ್ಟಿದೆ, ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಒಟ್ಟಿಗೆ ಹಾಕ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ಕುಕ್ಕರ್ ಬಿಸಿಗೆ ಇಟ್ಕೊಂಡು ಕುಕ್ಕರ್ ಕಾದ್ಮೇಲೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಹೆಲ್ದಿಯಾಗಿರೋಂಥ ಬ್ರೇಕ್ಫಾಸ್ಟು. ಆಯಿಲ್ ಬಿಸಿ ಆದಮೇಲೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಲವಂಗ, ಚಕ್ಕೆ, ಕಲ್ಲುವ ಮತ್ತು ಪಲಾವ್ ಎಲೆ. ಸೊ ಇವಾಗ ಆನಿಯನ್ ಕಟ್ ಮಾಡಿರೋ ಅಂಥ ಆನಿಯನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದು ಜಾಸ್ತಿ ಇದೆ, ಹಂಗಾಗ್ಬಿಟ್ಟು ಆನಿಯನು ಸ್ವಲ್ಪ ಎಲ್ಲ ಮಸಾಲೆಗಳು ಜಾಸ್ತಿ ಇದೆ ಹಾಕ್ತಾಯಿದ್ದೀನಿ. ಆಯಿಲ್ ಚೆನ್ನಾಗಿ ಆನಿಯನ್ ಎಲ್ಲ ಫ್ರೈ ಆಗ್ತಾಯಿದೆ ಆಯಿಲಲ್ಲಿ. ಈ ಟೈಮಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲ, ನಿಮಗೆ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಫ್ಲೇವರ್ ಆ್ಯಕ್ಚುಲಿ ಇಷ್ಟ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಅದು ಊರಲ್ಲಿ ಬಂದಿರೋದ್ರಿಂದ ಕರ್ಬೇವಿನ ಸೊಪ್ಪು, ಪುದೀನ, ಕೊತ್ತಂಬರಿ, ಪಾಲಕ್ ಎಲ್ಲ ತುಂಬ ಫ್ರೆಶ್ ಆಗಿರೋದು ನಾಟಿ ಸೊಪ್ಪು. ಸೊ ಹಂಗಾಗ್ಬಿಟ್ಟು ಸೊಪ್ಪನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಬಿಫೋರೇ ಹಾಕ್ಕೊಬೋದು. ನಾನು ಫ್ಲೇವರ್ ಬೇಕು ಹಂಗಾಗ್ಬಿಟ್ಟು ಇವಾಗ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಆನಿಯನ್ ಫ್ರೈ ಆಗಿದೆ. ಈ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ನಾನು ಲೆಮನ್ ಜ್ಯೂಸ್ನೂ ಹಾಕ್ತೀನಿ. ಸೊ ಹಂಗಾಗ್ಬಿಟ್ಟು ಟೊಮೆಟೊ ಕಮ್ಮಿ ಹಾಕ್ತಾಯಿದ್ದೀನಿ. ಸೊ ಇದು ಶುಂಠಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಇಟ್ಕೊಂಡಿರೋ ಅಂಥ ಮಸಾಲೆ ಇತ್ತಲ್ವ, ಅದೆಲ್ಲದ ಪೇಸ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಬೇಕು. ಆ ಲೆವೆಲ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ಆ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇದು ಪಾಲಕ್ ಪೇಸ್ಟ್ ಬೇಯಿಸ್ಕೊಂಡು ಮತ್ತೆ ರುಬ್ಬಿರೋ ಅಂಥ ಪಾಲಕ್ ಸೊಪ್ಪಿನ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಆ್ಯಡ್ ಮಾಡಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ. ನಾನು ಕಲ್ಲು ಉಪ್ಪು ಹಾಕ್ತಾ ಇರೋದು. ಸೊ ಇವಾಗೆಲ್ಲ ಹಾಕ್ಬಿಟ್ಟು ಉಪ್ಪು, ಖಾರ ಎಲ್ಲದೂ ಹಾಕಿ ಆಯಿತು. ಇವಾಗ ಚೆನ್ನಾಗಿದು ಫ್ರೈ ಆಗಬೇಕು. ಸೊ ಈ ಟೈಮಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡ್ರೆ ಒಂದು 1/4 ಗಂಟೆ 20 ನಿಮಿಷ ರೈಸು ಚೆನ್ನಾಗಾಗುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ತೊಳೆದಿಟ್ಟು ಮೊದಲೇ ಇಟ್ಕೊಂಡಿರೋ ಅಂಥ ಅಕ್ಕಿನ, ಸೊ ನನಗೆ ನೀರು ನಾನು ಮೆಸರ್ ಮಾಡಿದ್ದೀವಿ, ಹಂಗಾಗ್ಬಿಟ್ಟು ನೀರು ಸಮೇತನೇ ನಾನು ಹಾಕ್ತಾಯಿದ್ದೀನಿ. ಸೊ ಇವಾಗ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈಸಿಯಾಗಿ ಮತ್ತು ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ರೈಸ್. ಫ್ರೆಂಡ್ಸ್, ಈ ಥರ ನೀವು ಒಂದು ಟ್ರೈ ಮಾಡಿ. ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಪಾಲಕ್ ರೆಸಿಪೀಸನ್ನು ಹಾಕಿದ್ದೀನಿ. ಸೊ ಅದರಲ್ಲಿ ಪಾಲಕ್ ರೈಸನ್ನು ಒಂದು. ಪಾಲಕ್ ಸೊಪ್ಪು ತುಂಬಾ ಹೆಲ್ತಿಗೆ ಒಳ್ಳೆಯದು. ಯಾರಿಗೆಲ್ಲ ಐರನ್ ಡೆಫಿಷಿಯನ್ಸಿ ಇರುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, ಎಲ್ಲರೂ ಯೂಸ್ ಮಾಡ್ಬೋದು. ಮಕ್ಳಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಎಲ್ಲ ಅಡುಗೆಯಲ್ಲೂ ಜಾಸ್ತಿ ಪಾಲಕ್ ಯೂಸ್ ಮಾಡ್ತೀನಿ. ಸೊ ತುಂಬಾ ಹೆಲ್ತ್ ಪರ್ಪಸಲ್ಲಿ ತುಂಬ ಒಳ್ಳೆಯ ಸೊಪ್ಪು ಇದು. ಸೊ ಇವಾಗ ಈ ಟೈಮಲ್ಲಿ ನೀರು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕು ಹಾಕ್ಕೊಬೇಕು. ನಾನಿಲ್ಲಿ 1 kg ರೈಸ್ ಮಾಡ್ತಾ ಇರೋದು ಇವತ್ತು. ಸೊ ಮನೆಯಲ್ಲಿ ಆಲ್ರೆಡಿ ಹೇಳಿದ್ನಲ್ಲ ಫ್ರೆಂಡ್ಸ್, ಊರಲ್ಲಿದ್ದೀನಿ ಅಂದ್ಬಿಟ್ಟು. ಸೊ ಊರಲ್ಲಿರೋದ್ರಿಂದ ನಮ್ಮ ಮನೇಲಿ ನಮ್ಮ ಮಕ್ಕಳೆಲ್ಲ ಮತ್ತು ನಮ್ಮ ಅಕ್ಕನೂ ನೀನೇ ಇವತ್ತು ಬ್ರೇಕ್ಫಾಸ್ಟ್ ಮಾಡು ಅಂತ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ಬ್ರೇಕ್ಫಾಸ್ಟ್ ನಾನೇ ಮಾಡ್ತಾ ಇರೋದು. ಸೊ ಸೊಪ್ಪೆಲ್ಲ ಫ್ರೆಶ್ ಆಗಿತ್ತು. ಸೊ ಹಂಗಾಗ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು 1 ಕಪ್ ಅಕ್ಕಿಗೆ
2 ಗ್ಲಾಸಷ್ಟು ನೀರು ಹಾಕಿರ್ತೀನಿ. ಸೊ ಅದೇ ಥರ ನೀವು ನಿಮ್ಮ ಒಂದು ಅಳತೆ ಹೇಗಿರುತ್ತೆ, ಯಾವ ಕಪ್ಪಲ್ಲಿ ರೈಸ್ ಹಾಕಿರ್ತೀರ ಹಂಗೆ ನೀವು ಮೆಸರ್ ಮಾಡಿ ಹಾಕಬೇಕಾಗುತ್ತೆ. ಸೊ ಇವಾಗ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗೆ. ಸೊ ಈ ಟೈಮಲ್ಲಿ ನೀವು ಬೇಕಾದ್ರೆ ಉಪ್ಪು ಖಾರನ ನೀವು ಚೆಕ್ ಮಾಡ್ಕೊಬೋದು. ನನಗೆ ಪರ್ಫೆಕ್ಟ್ ಆಗಿದೆ ಉಪ್ಪು ಖಾರ, ಸೊ ಹಂಗಾಗಿ ನಾನೇನು ಚೆಕ್ ಮಾಡ್ತಾ ಇಲ್ಲ. ಲಾಸ್ಟಲ್ಲಿ ನಾನು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಫೈನಲ್ ಇದು ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ ಇವಾಗ ಕುಕ್ಕರ್ಲಿ ಇದನ್ನು ಮುಚ್ಚಿಬಿಟ್ಟು 1 ವಿಷಲ್ ಮೀಡಿಯಮ್ ಉರಿಯಲ್ಲಿ 1 ವಿಷಲ್ ಕೂಗಿಸ್ಕೊಡೋಣ. ಸೊ ಆಗ ಪರ್ಫೆಕ್ಟ್ ಆಗಿರೋ ಅಂಥ ಪಾಲಕ್ ರೈಸ್ ರೆಡಿ ಆಗುತ್ತೆ. ನಾನು ತೋರಿಸ್ತೀನಿ ಫ್ರೆಂಡ್ಸ್. ಸೊ ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಟ್ಟು 1 ವಿಷಲ್ ಕೂಗಿಸ್ಕೊಳ್ಳೋಣ. 1 ವಿಷಲ್ಗೆ ಪರ್ಫೆಕ್ಟ್ ರೈಸ್ ಆಗುತ್ತೆ. ಸೊ ನಿಮ್ಮ ಮನೇಲಿ ನೀವು ಡೈಲಿ ರೂಟೀನ್ ರೈಸ್ ಹೇಗೆ ಪ್ರಿಪೇರ್ ಮಾಡಿದ್ರೆ ಎಷ್ಟು ವಿಷಲ್ ಬೇಕೋ ಅಷ್ಟನ್ನು ನೀವು ಕೂಗಿಸ್ಕೊಳ್ಳಿ. ಸೊ ಇವಾಗ ಪರ್ಫೆಕ್ಟಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅದು ಪಾಲಕ್ ರೈಸ್ ಆಗಿದೆ. ಇವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದು ಒಂದು ಈಸಿಯಾಗಿ ಕ್ವಿಕ್ಕಾಗಿರೋ ಅಂಥ ಬ್ರೇಕ್ಫಾಸ್ಟ್, ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಅದು ಲಿಡ್ ಓಪನ್ ಮಾಡಿದ ತಕ್ಷಣ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ. ವಾವ್, ಪರ್ಫೆಕ್ಟಾಗಿರೋ ಪಾಲಕ್ ರೈಸು ಇವಾಗ ರೆಡಿ ಇದೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಪರ್ಫೆಕ್ಟಾಗಿರೋ ಅಂಥ ಪಾಲಕ್ ರೈಸು ರಾಯ್ತಾ ಜೊತೆಗೆ ರೆಡಿ ಇದೆ. ಸೊ ನೀವು ಇದಕ್ಕೆ ಚಟ್ನಿನೂ ಮಾಡ್ಕೊಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಟೇಸ್ಟ್ ಇಷ್ಟ ಆಗುತ್ತೆ ಅದರಲ್ಲಿ ಮಾಡ್ಕೊಳ್ಳಿ. ನಾನು ಇವತ್ತು ಪಾಲಕ್ ರೈಸ್ ಅದು ಕಾಂಬಿನೇಷನಾಗಿ ರಾಯ್ತಾನ ಪ್ರಿಪೇರ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ಮೆಥಡಲ್ಲಿ ಪಾಲಕ್ ರೈಸ್ನ ರೆಡಿ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.